Hare Krishna, welcome back to my channel. So friends, ತಮ್ಮಲ್ಲಿ ನೋಡೇ ಗೊತ್ತಾಗಿರುತ್ತೆ ನಿಮಗೆ, ಎಸ್ ಮೊಬೈಲ್ ಚೇಂಜಿಂಗ್ ಆ್ಯಂಡ್ ಡಿಸ್ಕೌಂಟ್ ಆಫರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಫಸ್ಟ್ಲಿ ಡಿಸ್ಕೌಂಟ್ ಆಫರ್ ಏನಕ್ಕೆ ಅಂದರೆ, ಬಿಕಾಸ್ ನಾವು 10K ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದೀವಿ. ವಿ ಆರ್ ನೌ 10K ಫ್ಯಾಮಿಲಿ. ಎಸ್, 10K ಸಬ್ಸ್ಕ್ರೈಬರ್ಸ್ ಆಗಿದ್ದೀವಿ. 10,000 ಸಬ್ಸ್ಕ್ರೈಬರ್ಸ್ ನಮ್ಮ ಒಂದು ಚಾನಲ್ಗೆ ಆ್ಯಡ್ ಆಗಿದ್ದಾರೆ. ಆ್ಯಂಡ್ 10,000 ಜನ ಕುಟುಂಬವನ್ನು ನಾವು ಹೊಂದಿದ್ದೀವಿ. 10K ಫ್ಯಾಮಿಲಿನ ನಾವು ಹೊಂದಿದ್ದೀವಿ ಇವತ್ತಿಗೆ. ಆ್ಯಂಡ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿದ್ದೀರಾ. ನಿಮ್ಮ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಆ್ಯಂಡ್ ನಿಮ್ಮ ಒಂದು ಸಪೋರ್ಟಿಂದ ನಮಗೆ ಇನ್ನೂ ಹೆಚ್ಚಿನ ಒಂದು ವಿಡಿಯೋಸ್ನ ಮಾಡೋದಕ್ಕೆ, ಹೆಚ್ಚಿನ ಒಂದು ಗೈಡೆನ್ಸ್ನ ಕೊಡೋದಕ್ಕೆ ಇನ್ನೂ ಮೋಟಿವೇಶನ್ ಸಿಗ್ತಾ ಹೋಗುತ್ತೆ. ಯಾರು ನನ್ನ ಚಾನಲ್ನ ಬರೀ ನೋಡ್ತಾ ಇದ್ದೀರಾ, ಇನ್ನೂ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಓಕೆ, ಸೊ ಫಸ್ಟ್ ನಾನು ಮೊಬೈಲ್ ಚೇಂಜಿಂಗ್ ಬಗ್ಗೆ ಹೇಳ್ತೀನಿ. ಅರ್ಲಿಯರ್ ನಂದು ಲಾಸ್ಟ್ 8949 ಅನ್ನೋ ನಂಬರ್ ಇತ್ತು. ಸೊ ಅದರಲ್ಲಿ ಸುಮಾರು ಜನ ಮೆಸೇಜ್ ಮಾಡ್ತಾ ಇರ್ತೀರಾ. ಮೈಟ್ ಬಿ ಈಗ ಆಲ್ರೆಡಿ ಆ ನಂಬರು ಹೋಗಿದೆ, 1 ಮಂತ್ ಆಯಿತು ನಾನು ಮೊಬೈಲ್ ನಂಬರ್ ಚೇಂಜ್ ಮಾಡಿ. ಬಟ್ ಅನೌನ್ಸ್ ಮಾಡಿರಲಿಲ್ಲ, ಜಸ್ಟ್ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿಬಿಟ್ಟಿದ್ದೆ. ನನ್ನ ಓಲ್ಡ್ ಕ್ಲೈಂಟ್ಸ್ ಏನೆಲ್ಲ ಇದ್ದಾರೆ ಅವರೆಲ್ರಿಗೂ ನನ್ನ ಹಳೆ ನಂಬರ್ ಸೇವ್ ಇರುತ್ತೆ. ಹೊಸದಾಗಿ ಅಪ್ಡೇಟ್ ಆಗಿರುವಂಥದ್ದು ಅವರಿಗೆ ಗೊತ್ತಿರೋದಿಲ್ಲ, ಕೆಲವು ಡಿಸ್ಕ್ರಿಪ್ಷನ್ ನೋಡೋದನ್ನು ಮರೆತುಬಿಟ್ಟಿರ್ತಾರೆ. ಸೊ ಅದೇ ನಂಬರ್ಗೆ, ಹಳೆ ಓಲ್ಡ್ ನಂಬರ್ಗೆ ನೀವು ಏನಾದರೂ ಮೆಸೇಜ್ ಮಾಡ್ತಾ ಇದ್ದರೆ, ಸೊ ಪ್ಲೀಸ್ ಡೋಂಟ್ ಮೆಸೇಜ್ ಫಾರ್ ದಟ್ ನಂಬರ್. ಹಳೆ ನಂಬರ್ಗೆ ನೀವು ಮೆಸೇಜ್ ಮಾಡೋದಕ್ಕೆ ಹೋಗಬೇಡಿ. ಹೊಸ ನಂಬರ್ನ ನೀವು ಸೇವ್ ಮಾಡ್ಕೊಳ್ಳಿ. ದಟ್ ನಾನು ಡಿಸ್ಕ್ರಿಪ್ಷನ್ನಲ್ಲೂ ಹೊಸ ನಂಬರ್ನ ಕೊಟ್ಟಿರ್ತೀನಿ. ಆ್ಯಂಡ್ ಈಗಾಗಲೇ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಗಳಲ್ಲೂ ನಾನು ನನ್ನ ವಾಟ್ಸಪ್ ನಂಬರ್ನ ನಾನು ಅಪ್ಡೇಟ್ ಮಾಡಿದ್ದೀನಿ. ಬಟ್ ಫೋನ್ಪೇ ನಂಬರ್ ಡಿಫ್ರೆಂಟ್ ಆಗಿರುತ್ತೆ. ಫೋನ್ಪೇ ನಂಬರ್ ನನ್ನ ಪರ್ಸ್ನಲ್ ನಂಬರ್ ಆಗಿರೋದ್ರಿಂದ ಅದು ನೀವು ವಾಟ್ಸಪ್ ಮಾಡಿದಾಗ ಆ ನಂಬರ್ ಸಿಗುತ್ತೆ ನಿಮಗೆ. ಬಟ್ ನನ್ನ ನೀವು ರೀಚ್ ಔಟ್ ಮಾಡಬೇಕು ಅಂದರೆ, ನನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಈ ಒಂದು ಹೊಸ ನಂಬರಿಂದನೇ ನೀವು ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮುಖಾಂತರ. ಓಕೆ, ಸೊ ವಾಟ್ಸಪ್ ನಂಬರ್ ಬಂದು ಸ್ಕ್ರೀನ್ ಮೇಲೆ ಕಾಣಿಸುತ್ತೆ, ಅದನ್ನು ನೀವು ನೋಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಇದೆ, ಅದೇ ನಂಬರ್ನ ನೀವು ಸೇವ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಓಲ್ಡ್ ನಂಬರ್ ಯಾವುದಿತ್ತು, ಸ್ಟಾರ್ಟಿಂಗ್ 8949 ಏನಿತ್ತು, ಆ ನಂಬರ್ನ ನೀವು ಡಿಲೀಟ್ ಮಾಡಿ. ಓಕೆ, ಆ ನಂಬರಲ್ಲಿ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಕನೆಕ್ಷನ್ ನಂದು ಇಲ್ಲ. ಸೊ ಆ ನಂಬರ್ನ ಕಂಪ್ಲೀಟಾಗಿ ತೆಗೆದುಬಿಟ್ಟಿದ್ದೀನಿ. ಸೊ ಈ ಒಂದು ಹೊಸ ನಂಬರ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈ ನಂಬರಿಂದನೇ ನಮಗೆ ನಾವು ಕಾಂಟ್ಯಾಕ್ಟ್ ಮಾಡಬೇಕು. ಸೊ ನಮ್ಮ ಒಂದು ಕಮ್ಯುನಿಕೇಷನ್ ರೀಬಿಲ್ಡ್ ಆಗೋದಕ್ಕೆ ಈ ಹೊಸ ನಂಬರ್ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಮೊಬೈಲ್ ನಂಬರ್ ಚೇಂಜ್ ಮಾಡಿರೋ ಒಂದು ಕಾರಣ ಏನು ಅಂದರೆ, ಆ ಮೊಬೈಲ್ ನಂಬರಲ್ಲಿ ತುಂಬಾ ಸ್ಪ್ಯಾಮ್ ಕಾಲ್ಸ್ ಬರ್ತಾ ಇತ್ತು. ಆ್ಯಂಡ್ ಅದು ನನಗೆ ಕೆಲಸ ಮಾಡೋದಕ್ಕೆ ತುಂಬ ಇಂಟ್ರಪ್ಟ್ ಮಾಡ್ತಾ ಇತ್ತು. ಆ್ಯಂಡ್ ದಿನಕ್ಕೆ 5-6 ಕಾಲ್ಸ್ ಬರೀ ಸ್ಪ್ಯಾಮ್ ಕಾಲ್ಸ್ ಇರ್ತಿತ್ತು ಆ ನಂಬರ್ಗೆ. ಆ್ಯಂಡ್ ತುಂಬ ವಾಟ್ಸಪ್ಪಲ್ಲೂ ಕೂಡ ಸ್ಪ್ಯಾಮ್ ಮೆಸೇಜಸ್ ಬರ್ತಾನೆ ಇರ್ತಿತ್ತು. ಸೊ ಹೀಗಾಗಿ ಆ ನಂಬರ್ನ ನಾನು ಚೇಂಜ್ ಮಾಡಿದ್ದೀನಿ. ಆ್ಯಂಡ್ ಹೊಸ ನಂಬರ್ನ ನಾನು ಅಪ್ಡೇಟ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಈಗ ನೆಕ್ಸ್ಟ್ ಮೊಬೈಲ್ ನಂಬರ್ ಅಪ್ಡೇಷನ್ ಆಯಿತು, ಮೊಬೈಲ್ ನಂಬರ್ ಚೇಂಜ್ ಬಗ್ಗೆ ನಾನು ಹೇಳಿದ್ದಾಯಿತು. ನೆಕ್ಸ್ಟ್ ಆಫರ್ಸ್ಗಳ ಬಗ್ಗೆ ಮಾತಾಡೋಣ. ಪರ್ಸ್ನಲ್ ರೀಡಿಂಗ್, ಸ್ಪೆಷಲಿ ಆಲ್ಮೋಸ್ಟ್ ಜನ ಕೇಳ್ತಿರ್ತೀರ, ನೀವು ಡಿಸ್ಕೌಂಟ್ ಬಗ್ಗೆ ಕೇಳ್ತಿರ್ತೀರ. ಆ್ಯಂಡ್ ಡಿಸ್ಕೌಂಟ್ ಕೊಡಿ ಮೇಡಮ್ ಅಂತ ಹೇಳ್ತಾ ಇರ್ತೀರ. ಆ್ಯಂಡ್ ಆಫರ್ಗಳನ್ನ ನಾನು ನನ್ನ ವಾಟ್ಸಪ್ ಮೆಂಬರ್ಸಿಗೆ ಅಷ್ಟೇ ಕೊಟ್ಟಿರ್ತೀನಿ. ಡಿಸ್ಕೌಂಟ್ ಪ್ರೈಸಸ್ ಫಾರ್ ದಿ ಫಸ್ಟ್ ಟೈಮ್ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಡಿಸ್ಕೌಂಟ್ ಆಫರ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅಪ್ಡೇಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಾವು 10K ಸಬ್ಸ್ಕ್ರೈಬರ್ಸ್ ಆಗಿರೋ ಕಾರಣ ಈ ಒಂದು ಡಿಸ್ಕೌಂಟ್ ಆ್ಯಸ್ ಅ ಗ್ರ್ಯಾಟಿಟ್ಯೂಡ್ ನಿಮಗೋಸ್ಕರ ನಾನು ಇದನ್ನು ಶೋ ಮಾಡ್ತಾ ಇದ್ದೀನಿ. ನನ್ನ ವ್ಯೂವರ್ಸ್, ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಾ, ನಿಮಗೋಸ್ಕರ ನಾನು ಒಂದು ಗ್ರ್ಯಾಟಿಟ್ಯೂಡ್ ಅನ್ನೋದನ್ನು ಈ ಮೂಲಕ ನಾನು ಸಲ್ಲಿಸಬೇಕು ಅಂತ ಅಂದ್ಕೊಂಡು ಈ ಒಂದು ಆಫರ್ನ ಕೊಡ್ತಾ ಇದ್ದೀನಿ. ಓಕೆ, ಸೊ ಆಫರ್ ಬಂದು ಫಸ್ಟು ಸಿಂಗಲ್ ಕ್ವಶನ್ಗೆ 555 ಚಾರ್ಜ್ ಮಾಡ್ತೀನಿ. ಸೊ ಆಫರಲ್ಲಿ ಅದು 300 ಇರುತ್ತೆ. ಓಕೆ, ಒಂದು ಕ್ವಶನ್ಗೆ 300 ಇರುತ್ತೆ. ಆ್ಯಂಡ್ ನೀವೇನಾದರೂ 3 ಕ್ವಶನ್ ಇದೆ, 3 ಕ್ವಶನ್ ಕೇಳಬೇಕು ಅಂದರೆ ಅದು ಆ್ಯಕ್ಚುಯಲ್ ಪ್ರೈಸ್ 1111 ಇದೆ. ಅದಕ್ಕೆ ನಿಮಗೆ 555ಗೆ ಸಿಗುತ್ತೆ. ಓಕೆ, ನಿಮ್ಮ 3 ಕ್ವಶನ್ಗೆ 555 ಆಗುತ್ತೆ.
ಆ್ಯಂಡ್ ನಿಮಗೆ 5 ಕ್ವಶನ್ ಏನಾದರೂ ಇದ್ದರೆ 5 ಕ್ವಶನ್ಸ್ಗೆ 1333 ನಾನು ಚಾರ್ಜ್ ಮಾಡ್ತೀನಿ. ಬಟ್ ಡಿಸ್ಕೌಂಟಲ್ಲಿ ಅದು ನಿಮಗೆ 1311ಗೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ನಿಮ್ಗೇನಾದರೂ 7 ಕ್ವಶನ್ಸ್ ಇದ್ದರೆ ಅದು 1999 ಇದೆ. ಈಗ ನಿಮಗೆ ಅದಕ್ಕೆ 1555ಗೆ ನಿಮಗೆ ಸಿಗುತ್ತೆ ಆಫರಲ್ಲಿ. ಸೊ ಆಫರ್ ಡೀಟೇಲ್ಸ್ನ ನಾನು ಸ್ಕ್ರೀನ್ ಮೇಲೆ ಕೊಡ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಡಿಸ್ಕ್ರಿಪ್ಷನಲ್ಲಿ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಸೇಮ್ ಅದೇ ಆಫರ್, ಡಿಸ್ಕೌಂಟ್ ಆಫರ್ನ ನಾನು ನಿಮಗೆ ವಾಟ್ಸಪ್ ಕೂಡ ಮಾಡ್ತೀನಿ. ಸೊ ಅದ್ರ ಮೇಲೆ ನಿಮಗೆ ಎಷ್ಟು ಕ್ವಶನ್ಸ್ ಇದೆ ಅದ್ರ ಮೇಲೆ ನೀವು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಸೊ ನಿಮಗೆ ಸಿಂಗಲ್ ಕ್ವಶನ್ ಇದ್ದರೆ 300 ಪೇ ಮಾಡಬೇಕಾಗತ್ತೆ. ನಿಮಗೆ 3 ಕ್ವಶನ್ಸ್ ಇದ್ದರೆ 555 ಪೇ ಮಾಡಬೇಕಾಗತ್ತೆ. ಓಕೆ, ನಿಮಗೆ ಎಷ್ಟು ಕ್ವಶನ್ಸ್ ಇದೆ ಅದ್ರ ಮೇಲೆ ನೀವು ರೀಡಿಂಗ್ ಅನ್ನೋದನ್ನು ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ರೀಡಿಂಗ್ ಬುಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಪ್ಲೇಸ್, ನಿಮ್ಮ ಫೋಟೋ ಆ್ಯಂಡ್ ನೀವು ಯಾರ ಬಗ್ಗೆ ಕೇಳಬೇಕು ಅಂದ್ಕೊಳ್ತೀರಾ ಅವರ ಒಂದು ಫೋಟೋನ ನೀವು ಡೀಟೇಲ್ಸ್ನ ನೀವು ಕಳಿಸ್ಕೊಡ್ಲೇಬೇಕಾಗತ್ತೆ ಫಾರ್ ಆ್ಯಕ್ಯುರೇಟ್ ರೀಡಿಂಗ್. ನಿಮ್ಮ ಕ್ವಶನ್ಸ್ ಕ್ಲಿಯರ್ ಆಗಿರಬೇಕು, ಕ್ಲಾರಿಟಿ ಆಗಿರಬೇಕು. ಆ್ಯಂಡ್ ಕನ್ಫ್ಯೂಷನ್ನಲ್ಲಿ ಕ್ವಶನ್ಸ್ನ ಕೇಳಬೇಡಿ. ಸಿಂಗಲ್ ಕ್ವಶನ್ ಅಂದರೆ ಯಾವುದಕ್ಕೆ ಏನು ಅಂತ ನೀವು ಕ್ಲಿಯರ್ ಆಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಕಳಿಸ್ಬೇಕಾಗತ್ತೆ. ಸೊ ದಟ್ ನಿಮಗೆ ಅಕ್ಯುರೇಟಾಗಿ ರೀಡಿಂಗ್ ಅನ್ನೋದು ಕೊಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ನೀವು ಈ ಥರ ಇದೆ ಅಂತ ಸಿಚುವೇಶನ್ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತೀರಾ, ಬಟ್ ಎಕ್ಸಾಕ್ಟಾಗಿ ಏನು ಕೇಳಬೇಕು ಅಂದ್ಕೊಂಡಿರ್ತೀರಾ ಅದನ್ನು ಕೆಲವರು ಕೇಳಿರೋದಿಲ್ಲ. ಸೊ ಹೀಗಾಗಿ ನೀವು ಅಕ್ಯುರೇಟಾಗಿ ಕ್ವಶನ್ ಕೇಳಬೇಕಾಗತ್ತೆ. ಆ್ಯಂಡ್ ಆಫರ್ ಯಾವ ಡೇಟಿಂದ ಯಾವ ಡೇಟ್ಗೆ ಅಂತ ಅಂದರೆ 6th ಇಂದ 9th ಈ ಒಂದು ಆಫರ್ ಇರುತ್ತೆ. ಸ್ಯಾಟರ್ಡೆ ಟು ಟ್ಯೂಸ್ಡೇವರೆಗೂ ಈ ಒಂದು ಆಫರ್ ಇರುತ್ತೆ. ಸೊ ಮತ್ತೆ ಈ ಒಂದು ಅಪಾರ್ಚುನಿಟಿನ ಮಿಸ್ ಮಾಡಿಕೊಳ್ಳದೆ ನೀವು ಈ ಒಂದು ಡಿಸ್ಕೌಂಟ್ ಆಫರ್ಗೆ ಕಾಯ್ತಾ ಇದ್ರಿ ಆ್ಯಂಡ್ ಫೀಸ್ ಆಲ್ಮೋಸ್ಟ್ ಜಾಸ್ತಿ ಇರುತ್ತೆ, ತೊಗೊಳಕ್ಕೆ ಆಗಲ್ಲ ಅಂತಂದಾಗ ಈ ಥರ ಆಫರ್ಗಳು ಇದ್ದಾಗ ನೀವು ಇದನ್ನು ಗ್ರ್ಯಾಬ್ ಮಾಡಿಕೊಂಡು ನಿಮ್ಮ ಒಂದು ಕ್ವಶನ್ಸ್ಗಳಿಗೆ ಕ್ಲಾರಿಟಿ ಅನ್ನೋದನ್ನು ತಗೊಳ್ಳಿ. ಆ್ಯಂಡ್ ಈ ಒಂದು ಆಫರ್ 10K ಸಬ್ಸ್ಕ್ರೈಬರ್ಸ್ ಆಗಿರೋ ಕಾರಣಕ್ಕೆ ಒಂದು ಗ್ರ್ಯಾಟಿಟ್ಯೂಡ್ ರೀತಿಯಲ್ಲಿ ನಾನು ನಿಮ್ಮೆಲ್ರಿಗೂ ಇದನ್ನು ಕೊಡ್ತಾ ಇರೋದ್ರಿಂದ ಸೊ ಇದನ್ನು ಅಷ್ಟೇ ಇದರಲ್ಲಿ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಎಷ್ಟೊಂದು ಜನ ಮೇಡಮ್ ಡಿಸ್ಕೌಂಟ್ ಕೊಡಿ, ಮೇಡಮ್ ಕಮ್ಮಿ ಮಾಡ್ಕೊಳ್ಳಿ ಅಂತ ಎಷ್ಟೊಂದು ಜನ ಮೆಸೇಜ್ ಮಾಡಿರ್ತೀರ, ತೊಗೊಳಕ್ಕಾಗೋದಿಲ್ಲ, ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ ಅಂತ. ಸೊ ದಿಸ್ ಈಸ್ ಅ ರೈಟ್ ಟೈಮ್ ನಿಮಗೆ ಆ ಒಂದು ಡಿಸ್ಕೌಂಟ್ ಪ್ರೈಸಲ್ಲಿ ರೀಡಿಂಗ್ ಅನ್ನೋದನ್ನು ತಗೊಳ್ಳೋದಕ್ಕೆ. ಓಕೆ, ಸೊ ತಗೊಳ್ಳಿ. ಆ್ಯಂಡ್ ಇನ್ನೂ ಎಷ್ಟೊಂದು ಜನ ಕನೆಕ್ಟ್ ಆಗಿಲ್ಲ ಆ್ಯಂಡ್ ಎಷ್ಟೊಂದು ಜನ ಪರ್ಸ್ನಲ್ ರೀಡಿಂಗ್ ತೊಗೊಂಡಿರೋದಿಲ್ಲ. ಆಲ್ಮೋಸ್ಟ್ ನನ್ನ ಓಲ್ಡ್ ಕ್ಲೈಂಟ್ಸ್ ನನ್ನ ಜೊತೆ ಕನೆಕ್ಟೆಡ್ ಇದ್ದಾರೆ. ಆ್ಯಂಡ್ ಹೊಸದಾಗಿ ಆಲ್ರೆಡಿ ನೀವು ಜಾಯಿನ್ ಆಗಿದ್ದೀರಾ, ಯಾವತ್ತೂ ನನ್ನ ಜೊತೆ ಪರ್ಸ್ನಲ್ ರೀಡಿಂಗ್ ತೊಗೋಬೇಕು ಅಂತ ಅನಿಸಿಲ್ಲ, ಅಥವಾ ಅನಿಸಿದ್ರೂ ಫೀಸ್ ಜಾಸ್ತಿ ಇರೋ ಕಾರಣ ತೊಗೊಳಕ್ಕೆ ಆಗಿಲ್ಲ ಅಂತಂದರೆ ಈಗ ಈ ಒಂದು ಟೈಮ್ ನಮ್ಮ ಜೊತೆ ನೀವು ಕನೆಕ್ಟ್ ಆಗೋದಕ್ಕೆ ಆ್ಯಂಡ್ ನನ್ನ ಜೊತೆ ಪರ್ಸ್ನಲಿ ನಿಮ್ಮ ಜೊತೆ ನಾನು ಕನೆಕ್ಟ್ ಆಗೋದಕ್ಕೆ ಈ ಒಂದು ಆಫರ್ ಒಂದು ಸೇತುವೆ ಥರ ವರ್ಕ್ ಮಾಡುತ್ತೆ, ಒಂದು ಬ್ರಿಡ್ಜ್ ಥರ ವರ್ಕ್ ಮಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಈ ಒಂದು ಆಫರ್ನ ಮಿಸ್ ಮಾಡದೆ ನೀವು ಬುಕ್ ಮಾಡ್ಕೊಳ್ಳಿ. ನಾಳೆಯಿಂದ ಬುಕ್ಕಿಂಗ್ ಓಪನ್ ಆಗುತ್ತೆ. ಸಾಧ್ಯ ಆದರೆ ಇವತ್ತು ನೈಟಿಂದನೇ ನೀವು ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ನಾಳೆಯಿಂದ ನಿಮಗೆ ರೀಡಿಂಗ್ ಸಿಗ್ತಾ ಹೋಗುತ್ತೆ. ಸ್ಯಾಟರ್ಡೆ ಟು ಟ್ಯೂಸ್ಡೇವರೆಗೂ 6th to 9th ಈ ಒಂದು ಆಫರ್ ಇರುತ್ತೆ. ಸೊ 4 ದಿನಗಳ ಕಾಲ ಈ ಒಂದು ಆಫರ್ ಇರೋದ್ರಿಂದ 4 ಡೇಸ್ವರೆಗೂ ಈ ಒಂದು ಆಫರ್ ಇರೋದ್ರಿಂದ ಗ್ರ್ಯಾಬ್ ಮಾಡ್ಕೊಳ್ಳಿ. ಓಕೆ, ಸೊ ಇವತ್ತು ನೀವು ಬುಕ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ನಾಳೆನೂ ಬುಕ್ ಮಾಡ್ಕೋಬೇಕು ಅಂದರೆ ಸೇಮ್ ಅದೇ ಪ್ರೈಸ್ಗೆ ನೀವು ಬುಕ್ ಮಾಡ್ಕೋಬಹುದು. ಓಕೆ, ಸೊ ನೋಡಿ, ನಿಮಗೆ 1 ಕ್ವಶನ್ ಇದೆಯಾ, 3 ಕ್ವಶನ್ಸ್ ಇದೆಯಾ, 7 ಕ್ವಶನ್ಸ್ ಇದೆಯಾ, ಅಥವಾ 5 ಕ್ವಶನ್ಸ್ ಇದೆಯಾ, ಆಫರ್ ಲಿಸ್ಟ್ ಅಲ್ಲಿ ಪ್ರೀವಿಯಸ್ ಇದರಲ್ಲಿ ಹೋಗಿದೆ, ಸ್ಕ್ರೀನಲ್ಲಿ ಹೋಗಿದೆ. ಸೊ ಇನ್ನೊಂದು ಸತಿ ಬೇಕಾದರೆ ನೀವು ನೋಡ್ಕೊಳ್ಳಿ, ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ, ಅಥವಾ ನೀವು ನನಗೆ ವಾಟ್ಸಪ್ ಮಾಡಿ. ಅಗೇನ್ ನಾನು ಲಿಸ್ಟ್ ಅನ್ನೋದನ್ನು ಮತ್ತೆ ನಿಮಗೆ ಕಳಿಸ್ಕೊಡ್ತೀನಿ. ಅದರ ಪ್ರಕಾರವಾಗಿ ನೀವು ಬುಕ್ ಅನ್ನೋದನ್ನು ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.